ಕೋಟಿ ಕೋಟಿ 400 ಕೋಟಿ ಯಾರದ್ದು? ಎಸ್ ವೀಕ್ಷಕರೇ, 400 ಕೋಟಿಗೆ ಅಪ್ಪ ಅಮ್ಮ ಯಾರು ಸಿಗ್ತಾ ಇಲ್ಲ. ಆ ಒಂದು ಘಟನೆ ಬೆಳಕಿಗೆ ಬಂದಿದ್ದು ಯಾವಾಗ ಅಂದ್ರೆ 2026ಕ್ಕೆ 2025 ಅಕ್ಟೋಬರ್ 1ನೇ ತಾರೀಕು ನಡೆದಿರುವಂತಹ ಘಟನೆ. 400 ಕೋಟಿ ಬೆಳಗಾವಿಯ ಘಾಟ್ನಲ್ಲಿ ಸಿಕ್ಕಿರುವಂಥದ್ದು. ವಯಾದು ಗೋವಾ ಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅನ್ನುವಂಥ ಕತೆ ಇದೆ. ಹಾಗಾದ್ರೆ 400 ಕೋಟಿ ಯಾರಿಗೆ ಸೇರಿದ್ದು? ಇವಾಗ ಹೇಗೆ ಬೆಳಕಿಗೆ ಬಂತು ಗೊತ್ತಾ? ಇವಾಗಲೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದೇನಾದ್ರೂ ನಿಜವಾಗ್ಲೂ ಕಷ್ಟಪಟ್ಟು ದುಡ್ದಿದ್ರೆ ಆ 400 ಕೋಟಿಯನ್ನ ಯಾರಾದ್ರೂ ಆ 400 ಕೋಟಿಗೆ ದುಡ್ಡನ್ನ ಹಾಕಿ ಬಿಸ್ನೆಸ್ ಮಾಡ್ಕೊಂಡಿದ್ದಿದ್ರೆ ಅಥವಾ ಆ 400 ಕೋಟಿ ಸ್ವಂತವಾಗಿ ದುಡ್ದಿದ್ದಿದ್ರೆ ಲೆಕ್ಕ ಸಿಕ್ತಿತ್ತು. ಹಾಗೆ ಕದ್ದಿದ್ದು ಯಾವಾಗ ಅನ್ನೋದು ಗೊತ್ತಾಗ್ತಿತ್ತು. 400 ಕೋಟಿ ಯಾರದ್ದೋ ಅದಕ್ಕೆ ಲೆಕ್ಕ ಇಲ್ಲ, ಪತ್ರ ಇಲ್ಲ. ಜನರ ದುಡ್ಡನ್ನು ಹೀರ್ಕೊಂಡು ಕಳಿಸ್ತಾ ಇರುವಂತಹ ದುಡ್ಡದು. ಹೆಂಗ್ರಿ ಕಂಪ್ಲೇಂಟ್ ಕೊಡ್ತಾರೆ? ಯಾರೀ ಕಂಪ್ಲೇಂಟ್ ಕೊಡ್ತಾರೆ? ಬಂದ್ಬಿಟ್ಟು ಅವ್ಯವಹಾರ ಮಾಡಿ ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ದೇನೆ, ನಾನು ಇಂಥ ಕಡೆ ಕಳಿಸ್ತಾ ಇದ್ದೆ, ಆಗ 4-5 ಜನ ಕಳ್ಳರು ಬಂದು ದರೋಡೆ ಮಾಡ್ಕೊಂಡು ಹೋದ್ರು, ನನ್ನ ದುಡ್ಡು ಕೊಡಿ. ಯಾರು ಕೊಡ್ತಾರೆ? ಮೊದಲು ದಾಖಲೆ ತಗೊಂಬ ಅಂತಾರೆ. ಎಲ್ಲಿಂದ ದುಡ್ದಿದ್ದು ದಾಖಲೆ ತಗೊಂಬ ಅಂತಾರೆ. ಅದಕ್ಕಾಗಿ 2025ರಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ ಆಗಿಲ್ಲ. ಹಾಗಾದ್ರೆ 2026ಕ್ಕೆ ಹೆಂಗೆ ಕಂಪ್ಲೇಂಟ್ ಆಯಿತು ಅಂತಂದ್ರೆ, ಇದ್ದವರೇ ಇಬ್ಬಿಬ್ರು ಇರ್ತಾರಲ್ಲ ಅಲ್ಲಿ ಅಕ್ಕಪಕ್ಕ 4-5 ಜನ ಸೇರ್ ಮಾಡ್ಕೊಂಡಿರೋ ಕೆಲಸ, ಒಬ್ಬರ ಮೇಲೆ ಒಬ್ರು ಮತ್ತೊಬ್ಬರ ಮೇಲೆ ಮತ್ತೊಬ್ರು ಅಂತ ಹೇಳಿ ಗಲಾಟೆ ಮಾಡ್ಕೊಂಡ್ರು. ಆ ಗಲಾಟೆಯಲ್ಲಿ ದುಡ್ಡು ತಗೊಂಡಿದ್ದು ನೀನು, ದುಡ್ಡು ತಗೊಂಡಿದ್ದು ಇವನು ಅನ್ನೋದು ಶುರುವಾಯಿತು. ಸೊ ಆಗ ಇದು ಬೆಳಕಿಗೆ ಬರುತ್ತೆ. ಅಲ್ಲಿವರೆಗೂ ಕೂಡ ಇದು ಯಾವುದು ಬೆಳಕಿಗೆ ಬರೋದಿಲ್ಲ. ಈಗ ಒಂದು ಕ್ವಶನ್ ಇದೆ, ಈ 400 ದುಡ್ಡು ಯಾರ್ದು? BJP ಅವ್ರು ಏನು ಹೇಳ್ತಾರೆ ಅಂತಂದರೆ ಕಾಂಗ್ರೆಸ್ನವ್ರದ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದರೆ SIT ತನಿಖೆಯನ್ನು ಮಾಡ್ತಾ ಇದ್ದಿದ್ದು BJP, ಆ ಒಂದು ತನಿಖೆಯ ರಚನೆ ಮಾಡಿರೋದು BJP. ಅದು ಡೌಟ್ ಬರ್ತಾ ಇದೆ ನಮಗೆ. BJP ಅವರೇ 400 ಕೋಟಿ ಒಡೆಯರು ಅಂತ ಹೇಳ್ತಾರೆ. BJP ಅವರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಿತ್ತಲ್ಲ, ಅವರು ತೆಗೆದುಕೊಂಡು ಬಂದಿರುವಂತಹ ಹಣ ಅದು. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಿರೋದ್ರಿಂದ ಗೋವಾ ಕರ್ನಾಟಕ ಈ ಕಡೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ದುಡ್ಡನ್ನು ಹೊಂದಿಸಕ್ಕಾಗಲಿಲ್ಲ. ಆ ಒಂದು ಕಾರಣಕ್ಕಾಗಿ ಅವರು ಯಾವ್ಯಾವ ರಾಜ್ಯದಲ್ಲಿ ಆಡಳಿತ ಇದೆಯೋ ಆ ರಾಜ್ಯದ ಆಡಳಿತದವ್ರ ಹತ್ರ ಇಷ್ಟಿಷ್ಟು ಅಂತ ಮಾತಾಡಿದೆ. ಅದನ್ನ ಸೀದಾ ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇತ್ತು. BJPಗೆ ಸ್ವಂತ ದುಡ್ಡಲ್ಲಿ ಎಲೆಕ್ಷನ್ ಮಾಡುವಷ್ಟು ತಾಕತ್ತಿದೆ. ಆ ಒಂದು ಕಾರಣಕ್ಕೆ ಇದು ಕಾಂಗ್ರೆಸ್ನ ಒಡೆತನಕ್ಕೆ ಸೇರಿರುವಂಥದ್ದು ಅಂತ ಅವ್ರು ಹೇಳ್ತಾರೆ. ಯಾರು ಒಡೆತನಕ್ಕಾರು ಸೇರ್ಕೊಳ್ಳಿರಿ, ನಾನೊಬ್ಬ ಜನಸಾಮಾನ್ಯ, ಯಾರು ಒಡೆತನಕ್ಕೆ ಬೇಕಾದ್ರೂ ಸೇರ್ಕೊಳ್ಳಿ, ದುಡ್ಡು ಯಾರದೇ ಆಗಿರಲಿ, ಲೆಕ್ಕ ತೋರಿಸಿ ಫಸ್ಟು. ಎಲ್ಲಿಂದ ತಗೊಬಂದ್ರಿ? ಯಾವ ಸಕ್ಕರೆ ಕಾರ್ಖಾನೆದ ದುಡ್ಡು? ಮೆಡಿಕಲ್ ಕಾಲೇಜ್ದ? ಶಾಲಾ ಕಾಲೇಜ್ದ? ಯಾವುದಾದ್ರೂ ಕಾರ್ಖಾನೆದ? ಯಾವುದಾದ್ರೂ ಇಂಡಸ್ಟ್ರಿ ಇದ? ಯಾರ್ದು ದುಡ್ಡು? ಯಾರ್ದು? ನಮ್ಮದ್ರಿ ಜನಸಾಮಾನ್ಯರದ್ದು ದುಡ್ಡು. ಅಲ್ಲಿ ತಿಂದೆ, ಇಲ್ಲಿ ತಿಂದೆ, ಮತ್ತೊಂದು ತಿಂದೆ, ಮಗದನ್ ತಿಂದೆ, ತಿನ್ಕೊಂಡು ಬಂದು 400 ಕೋಟಿ ಆಗಿರುವಂಥದ್ದು. ಅದು 2 ಲಕ್ಷ ಜೋಬಲ್ಲಿ ಇಟ್ಕೊಂಡ್ರೆ ಸೇಫ್. 2 ಲಕ್ಷಕ್ಕಿಂತ 1 ಲಕ್ಷ ಹೊರಗೆ ಇಟ್ಕೊಂಡ್ರೆ, 3 ಲಕ್ಷ ಇಟ್ಕೊಂಡ್ರೆ ಎಲ್ಲಿಂದ ಬಂತು ಕೇಳ್ತಾರೆ. ನಿನಗೆ 3 ಲಕ್ಷ ಎಲ್ಲಿಂದ ಬಂತು? ಎಲ್ಲಿಂದ ಹಿಡ್ಕೊಂಡು ಬಂದೆ? ನಿನ್ನ ಆದಾಯದ ಮೂಲ ಏನು ಕೇಳ್ತಾರ್ರಿ. ಆದರೆ ಈ 400 ಕೋಟಿ ವಿಚಾರವನ್ನ ಯಾರು ಎಲ್ಲಿಂದ ಬಂತು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಅವ್ರದ್ದು, BJP ಅವ್ರದ್ದು. ಕಾಂಗ್ರೆಸ್ ಏನಾಗಬೇಕಾಗಿದೆ? ಅದರ ಎಲ್ಲಿಂದ ಬಂತು ಅನ್ನುವಂತಹ ಮೂಲ, ಆದಾಯದ ಮೂಲ ತೆಗೀರ್ರಿ. ಅದಕ್ಕೆ ಪ್ರತಿಭಟನೆ ಮಾಡಿ ನೋಡ್ತೀನಿ ನಾನು. ಅವ್ರು ಹಂಗೆ ಮಾಡಿದ್ರು ಅಂತ ಪ್ರತಿಭಟನೆ ಮಾಡ್ತೀರಾ, ಇವರು ಸಚಿವರು ತೆಗೆದುಹಾಕಿ ಅಂತ ಪ್ರತಿಭಟನೆ ಮಾಡ್ತೀರಾ, ನರೇಗಾ ಯೋಜನೆ ತೆಗೆದುಹಾಕಿ ಅಂತ. 400 ಕೋಟಿ ಯಾರದ್ದು ಅಂತ ಪ್ರತಿಭಟನೆ ಹಚ್ಚಿ. ಹಿಂದೊಂದು ಕತೆ ಹೇಳ್ತಾರೆ, ಬಹಳ ಹಿಂದಿನ ಮಾತು. ರಾಜಕೀಯ ಅಂತಂದ್ರೆ ಎಲ್ಲರೂ ಮಿತ್ರರಾಗಿರ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಏನ್ರಿ ಎಲ್ಲರೂ ಮಿತ್ರರಾಗಿರ್ತಾರೆ? ನಿಮ್ದೇನಾ ದುಡ್ಡು? ಜನರಿಗೆ ಮಂಗ ಮಾಡಕ್ಕೆ ಹಣ್ಕಿದ್ದೀರಾ? ಮಂಗ ಮಾಡಕ್ ಹಣ್ಕಿದ್ದೇನ್ರಿ ಜನರನ್ನ?
ಯಾವ ಹಗರಣ ಮಾಡಿ ಲೂಟಿ ಮಾಡಿದ್ದ ಹಣ ಇದು? ಯಾವ ಪಕ್ಷದ ನಾಯಕನಿಗೆ ಸೇರಿದಂತಹ ರಾಬರಿ ದುಡ್ಡು? ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕೈ ವಿರುದ್ಧ ಕಮಲಾಕಿ. ನೀವು ಕೆಸರೆರಚಾಟ ಮಾಡಕೊಂಡ್ರೆ ನಾವೇನು ಮಾಡ್ಬೇಕು? ಜನಸಾಮಾನ್ಯರು ತನಿಖೆ ಆಗ್ಲಿ ಅಂತ ಹೇಳಿ ಒತ್ತಾಯಿಸಿರುವಂತಹ ಕೈಕಮಲ. 400 ಕೋಟಿ ಹಣದ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು? ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿಗರ ಉತ್ತರ ಏನು? ರಾಬರಿಗಿದ್ದಂತಹ 400 ಕೋಟಿ ಹಣ ಸೇರಿದ್ಯಾರಿಗೆ? ಯಾರಿಗೆ ಸೇರುತ್ತೆ ಈ 400 ಕೋಟಿ ಹಣ ಅಂತ? ನೀವು ಲೆಕ್ಕ ಹಾಕಿ, 2 ಕಂಟೈನರು ಎಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗುತ್ತೆ ಅಂತ. ಕಂತೆ ದುಡ್ಡು ರೀ. ಅದು 2,000 ರೂಪಾಯಿ ನೋಟು, 200-500 ರೂಪಾಯಿ ಬಂಡಲ್ಲೋ, ಎಲ್ಲಿಂದ ಹುಡುಕೊಂಡ್ರೋ, ಅದು ಎಲ್ಲಿಂದ ಒಟ್ಟು ಹಾಕಿದ್ರೋ ಗೊತ್ತಿಲ್ಲ. ಈಗ ನೀವು 2,000 ರೂಪಾಯಿ ಬಂಡಲ್ಲು ಅನ್ನೋದಿದ್ರೆ ನಿಮಗದು ಸಾಧ್ಯವೇ ಇಲ್ಲ. ಹಳೆ ನೋಟ್ ಇಟ್ಕೊಂಡಿರ್ಬೇಕು ಅಷ್ಟೇ. ಹವಾಲಾ ಆಪರೇಟರ್ ಅಂತ ಹೇಳಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ನಾನು ಒಪ್ಕೊಳ್ಳಲ್ಲ ಇದನ್ನ. ಹವಾಲಾ ಆಪರೇಟರ್ ಮತ್ತೊಂದು ಮಗದೊಂದು ಅಂತ ನಾನು ಒಪ್ಕೊಳ್ಳಲ್ಲ. ಹವಾಲಾ ಆಪರೇಟರ್ ಆದ್ರೂ ದುಡ್ಡನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಒಂದು ಸಣ್ಣ ಚೀಟಿ ತಗೊಂಡು ಹೋಗ್ಕೊಂಡ್ರೆ ಸಾಕು. ಯಾರ್ದು ಹಣ? ಯಾರ್ದು ಇದು? ಗುಜರಾತ್ನ ಪ್ರಭಾವಿ ರಾಜಕಾರಣಿಗೆ ಸೇರಿದಂತಹ ಹಣ ಅಂತ ಹೇಳಲಾಗ್ತಾ ಇದೆ. ತಾಕತ್ತಿದ್ರೆ, ಸ್ಪೀಡ್ ನ್ಯೂಸ್ ಅಲ್ಲಿ ಕೇಳ್ತಾ ಇದ್ದೇನೆ ನಾನು, ತಾಕತ್ತಿದ್ರೆ ಗುಜರಾತ್ನ ಪ್ರಭಾವಿ ರಾಜಕಾರಣಿ ಯಾವನಂತ ಹೇಳ್ರಿ ಅತ್ಲಾಗಿ. ಯಾವನವನು? ನಾನು ಕೇಳ್ತೀನಿ, ಎಲ್ಲಿಂದ ಬಂತು? ಏನ್ ಮಾಡ್ತಿದ್ದೀರಿ? ಜನರನ್ನ ಏನ್ ಮಾಡಕ್ ಹತ್ತಿದ್ದೀರಿ ನೀವು? ಎಲ್ಲ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. 2025 ಆಗಸ್ಟ್ನಲ್ಲಿ 16ರಂದು ನಡೆದಿರುವಂತಹ ಘಟನೆ ಇದು. ದರೋಡೆ ಬೆಳಕಿಗೆ ಬಂದಿದ್ದು ಯಾವಾಗ? 2026ರಲ್ಲಿ. ಇದು ಬಲ್ಲ ಮೂಲಗಳು ಹೇಳೋ ಪ್ರಕಾರ ಏನಿದೆ ಅಂತಂದ್ರೆ, ತಿರುಪತಿಗೆ ಬ್ಲ್ಯಾಕ್ ಮನಿ ವೈಟ್ ಮಾಡ್ಲಿಕ್ಕೆ ಹೋಗಿತ್ತು ಅನ್ನುವಂತಹ ಕತೆ ಕಾದಂಬರಿಗಳೆಲ್ಲ ಇದೆ. ಆ ಕಾದಂಬರಿಗಳೆಲ್ಲ ನಮಗ್ ಬೇಡ. ನಮಗ್ ಬೇಕಾಗಿದ್ದೇನು? ನಮ್ಮ ಒಂದು ಆಸ್ತಿಯನ್ನ, ನಾವು ಸರ್ಕಾರ ಕೊಡುವಂತಹ ಆಸ್ತಿಯನ್ನ ನಿಮಗೆ ಹೆಂಗ್ ಬೇಕೋ ನೀವು ಚುನಾವಣೆಗೋ ಮತ್ತೊಂದು ಯಾಕ್ರಿ ಖರ್ಚು ಮಾಡ್ತೀರಾ? ರೋಡ್ ಸರಿ ಇಲ್ಲ, ಓಡಾಡಕ್ ಭಯ ಆಗ್ತಿದೆ ಹೆಣ್ಣು ಮಕ್ಕಳಿಗೆ. ಕೆಲವೊಂದಿಷ್ಟು ಸಂಸ್ಥೆಗಳಿಗೆ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ, ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಯಲ್ಲಿ ಸಂಬಳ. ಇವ್ಯಾವುದು ಯೋಚನೆ ಮಾಡಲ್ಲ ನೀವು. ಆಧಾರ ಇಲ್ಲದೆ ಇರೋ ದುಡ್ಡಿಗೆ ಮಾತನಾಡ್ತಾ ಇದ್ದಾರೆ. ಹಂಗಾದ್ರೆ ಕಾಂಗ್ರೆಸ್ ಲೀಡರ್ಸ್ ಏನ್ ಮಾತನಾಡಿದ್ದಾರೆ ಒಂದ್ಸಲ ನೋಡ್ಕೊಂಬನ್ನಿ. ಕಡೆಗೆ ಮಾತಾಡ್ತೀನಿ ನಾನು. ಆ ದೊಡ್ಡ ಬರೀ 400 ಕೋಟಿ ರೂಪಾಯಿ ನೋಟ್ಗಳು. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್. ಹಾಂ, ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮ ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್. ಹಾಂ, ಯಾವ ಕಂಟೈನರ್? ಯಾರು ಕಂಟೈನರ್ ಅದು ಗೊತ್ತಿಲ್ಲ ನನಗೆ. ಗೋವಾ ಟು ಮಹಾರಾಷ್ಟ್ರ ಇವತ್ತಾಗಿರೋದು. ಮತ್ತೆ ಅಲ್ಲಿ ಕುದುರೆ ವ್ಯಾಪಾರ ಗೊತ್ತೇ ಅಲ್ಲ, ಮತ್ತೆ ಯಾರು ತಿರ್ಬೋದು? ಅದೇ ರೀ, ಈಗ ಮತ್ತೆ ಡಿಮಾನಿಟೈಸೇಷನ್ ಏನಾಯಿತು? ಸಾಗಿಸ್ತಾ ಇದ್ದಾಗ ಸಿಕ್ಕಾಕೊಂಡ್ರಲ್ಲ. ಯಾವ ಕಂಟೈನರ್? ಯಾರು ಕಂಟೈನರ್ ಅದು ಗೊತ್ತಿಲ್ಲ ನನಗೆ.
ಗೋವಾ ಟು ಮಹಾರಾಷ್ಟ್ರ. ಇಲ್ಲ, ಅವರು ಮಹಾರಾಷ್ಟ್ರ ಸರ್ಕಾರದವರು SIT ಮಾಡಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದ್ರ ಮೇಲೆ, ಯಾಕೆಂದರೆ ತುಂಬ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ DG ಅವರು, ಮಹಾರಾಷ್ಟ್ರ DG ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ SIT ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಅದೆಲ್ಲವನ್ನು ನೋಡ್ತಾರೆ ಅವರು. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವ್ರು ಯಾರೂ ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರೂ ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್. ಬಾರ್ಡ್ರಲ್ಲಿ, ಗೋವಾ ಕರ್ನಾಟಕ ಬಾರ್ಡ್ರಲ್ಲಿ ಈ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಸರ್. ಏನು ಹೇಳ್ತೀರಾ ಈ ಬಗ್ಗೆ? ಪೂರ್ಣ ಮಾಹಿತಿ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಮತ್ತು ಆರ್ಥಿಕ ಇಲಾಖೆ, ಪೊಲೀಸ್ ಇಲಾಖೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಯಾವ ಇಡಿ ಇದೆ, IT ಇದೆ, ಅದನ್ನೆಲ್ಲ ಸೀರಿಯಸ್ಸಾಗಿ ತಗೋತಾರೆ. 400 ಕೋಟಿ ಸಿಕ್ಕಿದಾಗ ಸುಮ್ಮನೆ ಕೊಡ್ತಾರೆ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯಗಳ ಸರ್ಕಾರ ಆಗಲಿ ತಗೋತಾರೆ. ಕಾನೂನು ರೀತಿ ಕ್ರಮ ಆಗುತ್ತೆ. ಅಲ್ಲ ಸರ್, ಕರೆಕ್ಟ್. ಇದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 400 ಕೋಟಿ. ಆದ್ರೆ ಇನ್ನೊಂದು ಏನಂದ್ರೆ, ಈಗ ಈ ರೀತಿ ಸಿಕ್ಕಿರುವಂತ ಹಣ ಯಾವುದೋ ಚುನಾವಣೆಗೆ ಹೋಗ್ತಾ ಇತ್ತಾ, ಇನ್ನೊಂದು ಕಡೆ ಹೋಗ್ತಾ ಇತ್ತಾ ಅನ್ನೋಂಥದ್ದು ರೀತಿಯಲ್ಲಿ ಚರ್ಚೆ ಆಗ್ತದೆ. ಎಲ್ಲ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದಾದ್ರೂ ಮುಚ್ಚಾಕ್ತಾರೆ. ಕೇಂದ್ರ ಸರ್ಕಾರದ ಮುಚ್ಚಾಕ್ತಾರ ಸರ್?